ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಹೆಂಗಿದ್ದೀರಾ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನೀವು ಇವತ್ತಿನ ವಿಡಿಯೋ ಪ್ಲೀಸ್ ಕಡೆ ತನಕ ನೋಡೋಕ್ಕೆ ಟ್ರೈ ಮಾಡಿ. ವಿಡಿಯೋ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈಗ ಟ್ರೆಂಡ್ ನಡೀತಾ ಇದೆಯಲ್ಲ ಸ್ನೇಹಿತರೆ, ಏನು ಯೂತ್ಸಲ್ಲಿ ಐಫೋನ್ ಅಂತ ಯೂತ್ಸ್ಗೆ ಏನಾಗೈತೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನು ಐಫೋನ್ ಇದ್ದರೆ ಸಾಕು, ಐಫೋನೇ ಬೇಕಂತ ಹೇಳ್ಬಿಟ್ಟು ಏನು 20,000 30,000 ಒಳಗಡೆ ತಗೊಳ್ಳೋರೆಲ್ಲ ಆರಾಮಾಗಿ ಸ್ಟ್ರೆಚ್ ಮಾಡಿ ಕಷ್ಟಪಟ್ಟು ಸಾಲ ಮಾಡಿ ಇನ್ನೊಬ್ರ ಹತ್ರ ಇಸ್ಕೊಂಡಾದ್ರೆ ಐಫೋನ್ ತೊಗೊಳ್ತಿದ್ದಾರೆ. ಅದು ಏನಾರ ಉದ್ದೇಶ ಅಂತ ಹೇಳ್ಬಿಟ್ಟು ನಮಗೇನು ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ, ಐಫೋನ್ ಅನ್ನೋದು ಆಲ್ಮೋಸ್ಟ್ 50 ಮೇಲೆ ಅಬೌವ್ ಇರುತ್ತೆ. ಮನೇಲಿ ದುಡ್ಡು ಇಸ್ಕೊಂಡು ಇಲ್ಲಾಂದರೆ ನಾವು ಕುಡಿಕಿರೋ ಹಣ ಐಫೋನ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನು ತಗೊಂಡು ನಾವು ಏನು ಉದ್ದೇಶಕ್ಕೋಸ್ಕರ ನಾವು ಐಫೋನ್ ತೊಗೊಳ್ತಾ ಇದ್ದೀವಿ ಅನ್ನೋದು ಮೊದಲು ತಿಳ್ಕೊಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಐಫೋನ್ ತೊಗೊಂಡ್ರೆ ಒಳ್ಳೇದಂತ ಅನ್ಸುತ್ತೆ. ಯಾಕೆ ಗೊತ್ತಾ, ತಗೋಬೇಕಾದ್ರೆ ಆಲ್ಮೋಸ್ಟು ಎಷ್ಟೊಂದು ಕಷ್ಟಪಡ್ತೀವಿ, ಮನೆಯವ್ರ ಹತ್ರ ಎಲ್ಲ ಪೀಡಿಸ್ತೀವಿ, ಅವ್ರ ಹತ್ರ ಇಸ್ಕೊಂಡು ಹೆಂಗೋ ಒಂದು ಇಲ್ಲಾಂದ್ರೆ ಕೆಲವೊಬ್ಬರು ಸಾಲನ ಮಾಡಿ ಇಲ್ಲಾಂದರೆ EMIs ಹಾಕ್ಕೊಂಡು ಏನು ಬರೋ ಸ್ಯಾಲ್ರಿ ಏನು ಕೆಲವರಿಗೆ 10,000 15,000 ಬಂದವರು ಕೂಡ ಐಫೋನ್ ಎಲ್ಲ ತೊಗೊಂಡಾರೆ. ಸೊ ಅಂಥವ್ರಿಗೆಲ್ಲ ಒಂದು ಕಿವಿ ಮಾತು ಏನು ಗೊತ್ತಾ, ನೀವು ಐಫೋನ್ ಏನರ ಉದ್ದೇಶಕ್ಕೆ ತೊಗೊಳ್ತೀರಾ ಅದು ಫಸ್ಟ್ ಇಂಪಾರ್ಟೆಂಟು. ಐಫೋನ್ ತೊಗೊಂಡ್ರೆ ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದೀರಾ, ಇಲ್ಲಾಂದರೆ ವಿಡಿಯೋ ರೆಕಾರ್ಡ್ಸ್ ಮಾಡಿ ಕಮರ್ಷಿಯಲ್ ಆಗಿ ನೀವೇನಾದರೂ ಯೂಸ್ ಮಾಡ್ತಿದ್ದೀರಾ. ಸೊ ಅಂಥ ಉದ್ದೇಶ ಏನಾದರೂ ಇದ್ದರೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಎಕ್ಸೆಪ್ಟ್ ಏನು ಕ್ಯಾಮ್ರಾ ಉದ್ದೇಶ, ಅದರಲ್ಲೂ ವಿಡಿಯೋಗ್ರಾಫಿ ಉದ್ದೇಶಕ್ಕೊಂದು ಬಿಟ್ಟು ಮಿಕ್ಕಿದ ಯಾವುದೇ ಉದ್ದೇಶಕ್ಕೂ ಐಫೋನ್ ನನ್ನ ಪ್ರಕಾರ ಸರಿಯಲ್ಲ. ಸೊ ಐಫೋನು ಡ್ಯೂರಬಿಲಿಟಿ ಇರುತ್ತೆ ಅಂತ ಹೇಳ್ತಾರೆ, ಆಮೇಲೆ ವಿಡಿಯೋಗ್ರಫಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಆಗ್ಬೋದು. ಬಟ್ ಪ್ರಾಬ್ಲಮ್ ಏನಿಲ್ಲ, ಬರ್ಬೋದು. ಯಾಕೆ ಗೊತ್ತಾ, ನೀವು 50,000 ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಅದೆಲ್ಲ ಚೆನ್ನಾಗಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಅದೇ 50,000 ಇನ್ವೆಸ್ಟ್ ಐಫೋನ್ ಮೇಲೆ ಮಾಡೋದ್ರ ಬದಲು ಆ್ಯಂಡ್ರಾಯ್ಡ್ ಮೊಬೈಲ್ ತೊಗೊಂಡ್ರು ಬರುತ್ತಲ್ಲ, 18,000 16,000 ಕೊಟ್ಟರೆ ಆರಾಮಾಗಿ ಒಳ್ಳೆ ಮೊಬೈಲ್ ಬರುತ್ತೆ ಆ್ಯಂಡ್ರಾಯ್ಡಲ್ಲಿ. ಅದರಲ್ಲೂ ಕರ್ವ್ಡ್ ಡಿಸ್ಪ್ಲೇ ಬರುತ್ತೆ, 120 Hz ರಿಫ್ರೆಶ್ ರೇಟ್ ಬರುತ್ತೆ, ಆಮೇಲೆ ಸ್ಟೀರಿಯೋ ಸ್ಪೀಕರ್ಸ್ ಬರುತ್ತೆ, ಆಮೇಲೆ 8GB RAM ಬರುತ್ತೆ. ಆರಾಮಾಗಿ 3 years ಯೂಸ್ ಮಾಡ್ಕೋಬೋದು. ಒಳ್ಳೆ ಪ್ರೊಸೆಸರ್ ಬರುತ್ತೆ. ಇದರಿಂದ ನಮ್ಗೆ ಆಲ್ಮೋಸ್ಟ್ ಒಂದು 30,000 ಅಬೌವ್ ನಮ್ಗೆ ಸೇವ್ ಆಗುತ್ತೆ. ಈಗ ಐಫೋನಲ್ಲಿ ವಿಡಿಯೋಗ್ರಾಫಿ, ಎಕ್ಸೆಪ್ಷನಲ್ ವಿಡಿಯೋಗ್ರಾಫಿ ಯಾವುದೇ ರೀತಿಯಲ್ಲೂ ನಮಗೆ ಐಫೋನ್ ಅಂತ ಯೂಸ್ ಆಗಲ್ಲ. ಯಾಕೆ ಗೊತ್ತಾ, ಥರ್ಡ್ ಪಾರ್ಟಿ ಆ್ಯಪ್ಸ್ ಆಗಿರಲಿ ಇಲ್ಲಾಂದರೆ ಫ್ರೆಂಡ್ಲಿ ಯೂಸರ್ ಆಗಿರಲಿ ಯಾವುದೇ ರೀತಿಯಲ್ಲೂ ನಮಗೆ ಹೆಲ್ಪ್ ಆಗಲ್ಲ ಸ್ನೇಹಿತರೆ. ಐಫೋನ್ ನಾನು ಹೇಳ್ತಾ ಇದ್ದೀನಿ, ನೀವು ಬೇಕಾದ್ರೆ ತೊಗೊಂಡ್ಮೇಲೆ ನಿಮ್ಗೆ ಅನಿಸುತ್ತೆ ಅಯ್ಯೋ ಯಾಕೆ ತೊಗೊಂಡೆ ಐಫೋನ್ ಅಂತ ಹೇಳ್ಬಿಟ್ಟು, ಅದನ್ನು ಶೋಕಿಗೆ ತೊಗೊಳ್ಳೋರು ಇಲ್ಲಾಂದರೆ ಬೇರೆಯವ್ರಿಗೆ ತೋರಿಸ್ಬೇಕು ನನ್ನ ಹತ್ರ ಐತೆ ಅಂತ ತೊಗೊಳ್ಳೋರು ದಯವಿಟ್ಟು ಇದನ್ನು ಪರಿಗಣಿಸಿ ಮನಸ್ಸಿಗೆ ಐಫೋನನ್ನು ತಗೊಳ್ಳೋದು ಬಿಟ್ಟು ನೀವು ದಯವಿಟ್ಟು ಆ್ಯಂಡ್ರಾಯ್ಡ್ ತೊಗೊಂಡ್ರೆ ನಿಮಗೆ ಎಷ್ಟೊಂದು ಉಪಯೋಗ ಆಗುತ್ತೆ. ಮೀಡಿಯಾ ಕನ್ಸಂಪ್ಷನ್ ಆಗಿರಲಿ, ಥರ್ಡ್ ಪಾರ್ಟಿ ಆಪ್ಸ್ ಡೌನ್ಲೋಡ್ಗಾಗಿರಲಿ, ಇಲ್ಲಾಂದರೆ ಗೇಮ್ಸ್ಗಾಗಿರಲಿ, ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಆಗಿರಲಿ. ನೀವು ಒಂದ್ಸಲಿ ಏನಾದರೂ ಬ್ಯಾಟ್ರಿ ಫುಲ್ ಮಾಡಿದ್ರೆ ಆರಾಮಾಗಿ 1 day ಫುಲ್ ಬರುತ್ತೆ, 1.5 day ಬರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ತುಂಬ. ಅದೇ ರೀತಿ ಮೇನ್ ಉದ್ದೇಶ ಏನು ಗೊತ್ತಾ, ಆಲ್ಮೋಸ್ಟ್ 20,000 ಹೋದ್ರೆ 50ಅಲ್ಲಿ 30,000 ನಮಗೆ ಸೇವ್ ಆಗುತ್ತೆ ಐಫೋನ್ ತೊಗೊಳ್ಳೋದನ್ನು ಬಿಟ್ಟರೆ. ಸೊ ಅದರಿಂದ ಲಾಸ್ಟ್ ಟೈಮ್ ಒಂದ್ಸಲಿ ನೀವೊಂದು ವಿಡಿಯೋ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಏನು ಒಳ್ಳೆ ವೈರಲ್ ಆಗ್ತೈತೆ. ಏನಂದರೆ ಒಬ್ಬ ಹುಡುಗ ಅವರಮ್ಮ ಬಂದ್ಬಿಟ್ಟು ಏನು ಹೂ ಮಾರೋರು ಅವರಮ್ಮ. ಸೊ ಪಾಪ ಎಷ್ಟೊಂದು ಕಷ್ಟಪಟ್ಟು ಎಲ್ಲ ದುಡ್ಡೆಲ್ಲ ಇಕ್ಕಿರ್ತಾರೆ. ಸೊ ಆ ಹುಡುಗ ಐಫೋನೇ ಬೇಕಂತ ಹೇಳ್ಬಿಟ್ಟು ಹಠ ಹಿಡಿದು 1 ತಿಂಗಳು 2 ತಿಂಗಳಿಂದ ಊಟ ಮಾಡಿದ್ರೆ ಅವ್ರ ಅಮ್ಮಗೆ ಬೀಡ್ಸ್ಬಿಟ್ಟು 50,000 55,000 ಇನ್ವೆಸ್ಟ್ ಮಾಡಿ ಐಫೋನ್ 15 ತೊಗೊಳ್ತಾನೆ. ಅವ್ನು ತೊಗೊಂಡವನು ಏನು ಉದ್ದೇಶಕ್ಕೆ ತೊಗೊಂಡವನು 15 ಅಂತ ಹೇಳಿ ನಾನು ನೋಡೋಣ. ಸೊ ನಮ್ಮ ಹತ್ರ ಏನಾದರೂ ದುಡ್ಡಿದ್ರೆ ಬೇಜಾನಾಗಿ ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿ ಎಲ್ಲಾದ್ರೂ ಇಕ್ಕಿದ್ರೆ, ಇಲ್ಲಾಂದರೆ ನಾನು ಸಂಪಾದನೆ ಮಾಡ್ತಿದ್ರೆ ನಮ್ಮ ಹತ್ರ ಬೇಜಾನಾಗೈತೆ, ತೊಗೊಳ್ಳೋದಾದರೆ ತೊಗೋಬೇಡಿ, ಏನು ಪ್ರಾಬ್ಲಮ್ ಏನಿಲ್ಲ, ಯೂಸ್ ಮಾಡ್ಬೋದು. ಬಟ್ ಆದರೆ ಮನೆಯವ್ರಿಗೆ ಪೀಡಿಸಿ ಕಷ್ಟ ಏನು ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ನಾವು ಅವ್ರಿಗೆ ಪೀಡಿಸ್ಬಿಟ್ಟು ತಗೊಳ್ಳೋದು ಐಫೋನು ನನ್ನ ಪ್ರಕಾರ ಒಳ್ಳೆಯದಲ್ಲ, ಸರಿಯಲ್ಲ ಅಂತ ನಾನು ಹೇಳ್ತೀನಿ. ತಗೊಳ್ಳೋಕ್ಕಿಂತ ನಾವು ಮೊದಲೇ ಯೋಚನೆ ಮಾಡಿ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಐಫೋನ್ ತೊಗೊಂಡ ಮೇಲೆ ನಿಮ್ಗೆ ಅನಿಸುತ್ತೆ ಯಾಕೆ ತೊಗೊಂಡೆ ಐಫೋನ್ ಅಂತ ಹೇಳ್ಬಿಟ್ಟು. ಯಾಕೆ ಗೊತ್ತಾ, ಅದರಲ್ಲಿ ನಮಗೆ ಯೂಸರ್ ಎಕ್ಸ್ಪೀರಿಯನ್ಸು ಅಷ್ಟೊಂದು ಏನು ಆ್ಯಂಡ್ರಾಯ್ಡಲ್ಲಿದ್ದಾಗ ಇರಲ್ಲ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಈಗ ಯಾವುದಾದ್ರೂ ಒಂದು ಬೇರೆ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಇಲ್ಲಾಂದರೆ ಬ್ಯಾಟ್ರಿ ಯೂಸೇಜ್ ಇರ್ಬೋದು, ಇಲ್ಲಾಂದರೆ ಮೀಡಿಯಾ ಕನ್ಸಂಪ್ಷನ್ಗೆ ಇರ್ಬೋದು, ಎಲ್ಲದಕ್ಕೂ ಆ್ಯಂಡ್ರಾಯ್ಡಲ್ಲಿ ನಮಗೆ ಫ್ರೀಡಮ್ ಇದ್ದಂಗೆ ಐಫೋನಲ್ಲಿ ಇರೋದಿಲ್ಲ. ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಬೇಜಾನ್ ಇನ್ವೆಸ್ಟ್ ಮಾಡ್ತಿದ್ದೀವಲ್ಲ, ಅದೇ ಆ್ಯಂಡ್ರಾಯ್ಡ್ ಮೊಬೈಲ್ ನಾವು ತೊಗೊಂಡ್ರೆ ಒಂದು 20,000 ಕೊಟ್ಟು ಇಲ್ಲಾಂದರೆ 15,000 ಕೊಟ್ಟು, ಅದೇ ಆ್ಯಂಡ್ರಾಯ್ಡು ಒಂದು 50,000 ಅದೇ 4 ಮೊಬೈಲ್ ತೊಗೋಬೋದಲ್ವ, ಒಂದು 5 ವರ್ಷಕ್ಕೆ 2 ವರ್ಷಕ್ಕೆ ಒಂದು ತೊಗೊಂಡ್ರೂ ಆರಾಮಾಗಿ 45,000 ಆಗುತ್ತೆ. ಆದರೆ ಐಫೋನಿಗೆ ಒಂದೇ ಸಲ ನಾವು 50,000 60,000 ಇನ್ವೆಸ್ಟ್ ಮಾಡೋದು ತುಂಬ ನನ್ನ ಪ್ರಕಾರ
ಅಷ್ಟೊಂದು ಸಮಂಜಸ ಅಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಈಗ ಎಲ್ಲ ಟ್ರೆಂಡ್ ಆಗಿಬಿಟ್ಟು ಯಾರ ಹತ್ರ ನೋಡಿದ್ರು ಐಫೋನ್ 13 ಇಲ್ಲಾಂದ್ರೆ 14 15 16 ಇವೆಲ್ಲ ಬೇಜಾನ್ ತಗೋಬಿಡ್ತಾವ್ರೆ. ಅದು ಏನಕ್ಕಂತ ಅರ್ಥ ಆಯ್ತಲ್ಲ, ಯಾಕೆ ಈ ಟ್ರೆಂಡು ಶುರು ಆಗಿಬಿಟ್ಟಿದೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು. ಮೊದಲು ಈ ಥರ ಎಲ್ಲ ಟ್ರೆಂಡ್ ಇರಲಿಲ್ಲ, ಎಲ್ಲ ಆ್ಯಂಡ್ರಾಯ್ಡ್ ತೊಗೊಳ್ತಾ ಇದ್ರು. ಸೊ ಇವಾಗೆಲ್ಲ ಐಫೋನ್ಗೆ ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದುಡ್ಡು ಇದ್ದರೆ ತೊಗೊಳ್ಳಿ, ನಮಗೇನು ಬೇಡ ಅಂತ ಹೇಳ್ತಿಲ್ಲ. ಸೊ ಇದೊಂದು ಸಜೆಷನ್ ಅಂತ ನಾನು ಹೇಳ್ತಾ ಇದ್ದೀನಿ. ನಾನೇನು ಈಗ ತೊಗೋಬೇಡಿ ಅಂತ ನಾನೇನು ನಿಮ್ಗೆ ಫೋರ್ಸ್ ಮಾಡ್ತಿಲ್ಲ. ಈ ಥರ ತೊಗೊಂಡ್ರೆ ಉಪಯೋಗ ಇರುತ್ತೆ. ಸೊ ತೊಗೊಂಡ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಡೆಫಿನೆಟ್ಲಿ ಅಯ್ಯೋ ಏನಕ್ಕೆ ಬೇಕಿದ್ದು ಬಿಡಿ, ನೆಕ್ಸ್ಟ್ ಆಂಡ್ರಾಯ್ಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಮನವರಿಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ದುಡ್ಡವ್ರು ತಗೋಬೋದು, ಎಂಜಾಯ್ ಮಾಡ್ಬೋದು. ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ನಾವು ಮಿಡ್ಲ್ ಕ್ಲಾಸ್ ಅವರು, ಇಲ್ಲದೆ ಇರೋರು, ಬೇರೆ ಏನೋ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲದೆ ಬೇರೆ ನಾವು ಜನರಲಾಗಿ ಯೂಸ್ ಮಾಡೋರಿಗೆ ನಮಗೇನು ಐಫೋನ್ ಬೇಕಿಲ್ಲ, ಏನು ಗೊತ್ತಾ. ಸೊ ಅದಕ್ಕೋಸ್ಕರ 15-16 ಸಾವಿರ ಕೊಟ್ಟರೆ ಸಾಕು, ಒಳ್ಳೆ ಆ್ಯಂಡ್ರಾಯ್ಡ್ ಮೊಬೈಲ್ ಸೂಪರ್ ಆಗಿರೋ ಅಮೋಲೆಡ್ ಡಿಸ್ಪ್ಲೇ ಇವೆಲ್ಲ ಬರುತ್ತೆ. ಸೊ 120 ರಿಫ್ರೆಶ್ ರೇಟ್ ಇರೋ ಸ್ಕ್ರೀನು ಇವೆಲ್ಲ ಬರುತ್ತೆ. ಆರಾಮಾಗಿ ನಮ್ಮ ಸೂಪರಾಗಿ ಯೂಸ್ ಮಾಡ್ಬೋದು. ಅದರಿಂದ ಒಂದ್ಸಲ ಯೋಚನೆ ಮಾಡಿ ತಗೊಳ್ಳೋದು ಒಳ್ಳೆಯದಂತ ಅನ್ನಿಸ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ ಥರ ಅನಿಸ್ತಿದೆಯೋ ಕಮೆಂಟ್ ಮಾಡಿ. ನಾನು ಹೇಳಿರೋ ವಿಷಯ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದಕ್ಕೆ ಬರ್ತೀನಿ. ತನಕ ಟೇಕ್ ಕೇರ್, ಬೈ ಫ್ರೆಂಡ್ಸ್.